ಪ್ರಯತ್ನವನ್ನು ನಡೆಸ್ತಾ ಇದೆ. ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಟ್ರಿಪ್ ಹೋಗಿದ್ದು ಯಾವಾಗ, ಎಷ್ಟು ದಿನದ ಪ್ಲಾನ್ ಇದು, ಯಾವ ಕಾರಣಕ್ಕೆ ಹೋಗಿದ್ರಿ ಎಂದೆಲ್ಲ ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದೆ. ಘಟನೆ ಬಗ್ಗೆ ಮಾಹಿತಿಯನ್ನ ಪಡಿತಾ ಇರುವಂತಹ ಎನ್ಐಎ ತಂಡ ಎಷ್ಟು ಜನರು ಅಟ್ಯಾಕ್ ಮಾಡಿದ್ರು ಅದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದೆ. ಶಂಕಿತರ ಭಾವಚಿತ್ರವನ್ನ ತೋರಿಸಿ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಭರತ್ ಭೂಷಣ್ ಮನೆಯಲ್ಲಿ ವಿಚಾರಣೆಯನ್ನ ನಡೆಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಟ್ರಿಪ್ ಹೋಗಿದ್ದು ನೀವು ಯಾವಾಗ, ಎಷ್ಟು ದಿನದ ಪ್ಲಾನ್ ಮಾಡ್ಕೊಂಡು ಹೋಗಿದ್ರಿ, ಅಲ್ಲಿಗೇನಾಯಿತು, ಯಾವ ಕಾರಣಕ್ಕೆ ನೀವು ಹೋಗಿದ್ರಿ ಅಂತೆಲ್ಲ ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಘಟನೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಎನ್ಐಎ ಅಧಿಕಾರಿಗಳು ಈಗ ಪಡಿತಾ ಇದ್ದಾರೆ. ಎಷ್ಟು ಜನರು ಅಟ್ಯಾಕ್ ಮಾಡಿದ್ರು ಎಂಬ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಅವರ ಚಹರೆ ಇರಬಹುದು, ಉಗ್ರಗಾಮಿಗಳದ ಚಹರೆ ಇರಬಹುದು, ಅವರ ಭಾವಚಿತ್ರವನ್ನ ತೋರಿಸಿ ಇವನ ಅಂತ ಕೇಳ್ತಾ ಇದ್ದಾರೆ. ಅದರಲ್ಲಿ ಯಾರು ಶಂಕಿತ ಉಗ್ರ ಇದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ರೆ ಅಂತವ್ರನ್ನ ಕೂಡ ಟಾರ್ಗೆಟ್ ಮಾಡಿ ಫಿನಿಶ್ ಮಾಡಲಾಗುತ್ತೆ. ಸೊ ಈಗಾಗಲೇ ಗಮನಿಸ್ತಾ ಇರಬಹುದು, ನೀವು ಎಷ್ಟು ದಿವಸದ ಪ್ಲಾನ್ ಅನ್ನ ಇಟ್ಕೊಂಡು ಹೋಗಿದ್ರಿ ಕಾಶ್ಮೀರಕ್ಕೆ, ಜೊತೆಗೆ ಯಾರೆಲ್ಲ ಹೋಗಿದ್ರಿ, ಎಷ್ಟು ಜನ ಹೋಗಿದ್ರಿ, ಅಲ್ಗೇನಾಯ್ತು, ಆ ಉಗ್ರ ಬಂದು ಏನ್ ಹೇಳ್ದ, ಯಾವ ರೀತಿಯಾಗಿದ್ದ, ಪ್ರತಿಯೊಂದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ಪಡಿತಾ ಇರುವಂತದ್ದು ನೀವು ಕೂಡ ಗಮನಿಸ್ತಾ ಇರಬಹುದು. ಇದು ಬೆಂಗಳೂರಿನ ಭರತ್ ಭೂಷಣ್ ನಿವಾಸದಲ್ಲಿ ಎನ್ಐಎ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅವರ ಪತ್ನಿಯನ್ನ ಕರೆದುಬಿಟ್ಟು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಬೆಂಗಳೂರು ಮಾತ್ರ ಅಲ್ಲ, ಎನ್ಐಎ ಅಧಿಕಾರಿಗಳು ಯಾರೆಲ್ಲ ಈಗ 26 ಜನ ಹತ್ಯೆ ಆಗಿದ್ದಾರೆ ಅವರವರ ಮನೆಗೆ ಹೋಗಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರವ್ರು ಯಾವ್ಯಾವ ಉಗ್ರನ್ನ ನೋಡಿದ್ದಾರೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ಪ್ರತ್ಯಕ್ಷದರ್ಶಿಗಳು ಏನ್ ಹೇಳಿದ್ದಾರೆ, ಏನಾಯಿತು ಎಲ್ಲವನ್ನೂ ಕೂಡ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ಎನ್ಐಎ ಅಧಿಕಾರಿಗಳು. ಯಾಕಂದ್ರೆ ಕಂಪ್ಲೀಟ್ ಇದ್ರ ಬಗ್ಗೆ ಇವರು ಮಾಹಿತಿಯನ್ನ ಕಲೆ ಹಾಕಿ ವಿಚಾರಣೆಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರೆ. ಇದು ಬೆಂಗಳೂರಿನ ಭರತ್ ಭೂಷಣ್ ನಿವಾಸ್. ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಈಗಾಗಲೇ ಈ ತನಿಖೆ ಎನ್ನುವಂಥದ್ದು ಎನ್ಐಎ ಹುಬ್ಳಿಗೆ ಹೋಗಿರುವಂತದ್ದು, ಜೊತೆಗೆ ಎನ್ಐಎ ಯಾವ ರೀತಿಯಾಗಿ ತನಿಖೆಯನ್ನ ನಡೆಸ್ತಾ ಇದೆ, ಎಲ್ಲೆಲ್ಲಿ ತನಿಖೆಯನ್ನ ನಡೆಸ್ತಾ ಇದೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಎಸ್ ನಿಕೇಶ್, ಖಂಡಿತವಾಗ್ಲೂ ಸುಮಾರು ಈ ಒಂದು ಪಾಲ್ಗಾಮ್ನಲ್ಲಿ 26 ಭಾರತೀಯರ ಮೇಲೆ ಉಗ್ರರ ದಾಳಿಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವಾಲಯ ಈಗಾಗಲೇ ಎನ್ಐಎ ಅಧಿಕಾರಿಗಳಿಗೆ ಈ ಒಂದು ಕೇಸನ್ನು ಟ್ರಾನ್ಸ್ಫರ್ ಮಾಡಿರುವಂತದ್ದು ನೀವು ನೋಡ್ತಾ ಇರಬಹುದು. ನಾವೀಗ ಮತ್ತಿಕೆರೆ ನಿವಾಸದಲ್ಲಿದ್ವಿ, ಭರತ್ ಭೂಷಣ್ ಅವರ ನಿವಾಸದ ಮುಂಭಾಗದಲ್ಲಿದ್ದೀವಿ. ಈ ನಿವಾಸಕ್ಕೆ ಶುಕ್ರವಾರ ಸುಮಾರು 400 ಎನ್ಐಎ ಅಧಿಕಾರಿಗಳು ಭೇಟಿ ನೀಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಭರತ್ ಭೂಷಣ್ ಅವರ ಪತ್ನಿಯಿಂದ ಪಡೆದುಕೊಂಡಿರ್ತಾರೆ. ಅಂದ್ರೆ ಏನೇನಾಗಿತ್ತು ಅವತ್ತಿನ ಸಂದರ್ಭದಲ್ಲಿ, ಎಷ್ಟು ದಿನದ ಟ್ರಿಪ್ ಪ್ಲಾನ್ ಹೋಗಿದ್ರಿ, ಹಾಗೆ ಅಲ್ಲಿದ್ದಂತಹ ಶಂಕಿತರು ಯಾವ ಅಸ್ತ್ರದಿಂದ ಬಂದಿದ್ರು ಮತ್ತು ಅವರು ಏನು ಹೇಳಿಕೆಯನ್ನ ಹೇಳಿ ನಿಮಗೆ ಅವರು ದಾಳಿ ಮಾಡಿದ್ರು ಅನ್ನುವಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಕೇವಲ ಭರತ್ ಭೂಷಣ್ ಅಷ್ಟೇ ಅಲ್ಲ, ಇನ್ನು ಶಿವಮೊಗ್ಗದ ಮಂಜುನಾಥ್ ಆಗಿರಬಹುದು, ಜೊತೆಗೆ ಮಧುಸೂದನ್ ಏನಿದ್ದಾರೆ ಅವರ ಮನೆಗೂ ಕೂಡ ತೆರಳಿ ಈ ಒಂದು ವಿಚಾರಣೆ ಮಾಡ್ತಾ ಇರುವಂತದ್ದು. ಅದಲ್ಲದೆ ಸುಮಾರು 26 ಜನ ಈ ಒಂದು ದಾಳಿಯಲ್ಲಿ ಮೃತಪಟ್ಟಿದ್ರು, ಆ ಕುಟುಂಬಸ್ಥರ ಒಂದು ವಿಚಾರಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಭಾರತದೆಲ್ಲೆಡೆ 36ಕ್ಕೂ ಹೆಚ್ಚು ಜನ ಗಾಯಾಳುಗಳಿದ್ರು. ಗಾಯಗೊಂಡಂತಹ ಆ ಒಂದು ಮನೆಯವರ ಕುಟುಂಬಸ್ಥರಿಗೆ ಹೋಗಿ ವಿಚಾರಣೆ ಮಾಡ್ತಾ ಇರುವಂತದ್ದು. ಆ ಒಂದು ಸಂದರ್ಭ ಯಾವ ರೀತಿ ಇತ್ತು, ಅಲ್ಲಿ ಬಂದಂತಹ ಆ ಭಯೋತ್ಪಾದಕರು ಯಾವ ರೀತಿಯಾದಂತಹ ನಡವಳಿಕೆಗಳಿದ್ವು, ಜೊತೆಗೆ ಆ ಒಂದು ಭಾವಚಿತ್ರನ ಅಂದ್ರೆ ಆ ಒಂದು 14 ಶಂಕಿತರನ್ನ ಈಗಾಗಲೇ ಒಂದು ಪಟ್ಟಿಯನ್ನ ಎನ್ಐಎ ಅಧಿಕಾರಿಗಳು ಮಾಡಿರುವಂತದ್ದು. ಆ ಪಟ್ಟಿ ಹಾಗೆ ಭಾವಚಿತ್ರವನ್ನ ತೋರಿಸಿ ವಿಚಾರಣೆಯನ್ನ ಮಾಡಿರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಅರವಿಂದ್, ನಿಮ್ಮೆಲ್ಲ ಮಾಹಿತಿ. ಪ್ರಯತ್ನವನ್ನು ನಡೆಸ್ತಾ ಇದೆ. ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಟ್ರಿಪ್ ಹೋಗಿದ್ದು ಯಾವಾಗ, ಎಷ್ಟು ದಿನದ ಪ್ಲಾನ್ ಇದು, ಯಾವ ಕಾರಣಕ್ಕೆ ಹೋಗಿದ್ರಿ ಎಂದೆಲ್ಲ ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದೆ. ಘಟನೆ ಬಗ್ಗೆ ಮಾಹಿತಿಯನ್ನ ಪಡಿತಾ ಇರುವಂತಹ ಎನ್ಐಎ ತಂಡ ಎಷ್ಟು ಜನರು ಅಟ್ಯಾಕ್ ಮಾಡಿದ್ರು ಅದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದೆ. ಶಂಕಿತರ ಭಾವಚಿತ್ರವನ್ನ ತೋರಿಸಿ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಭರತ್ ಭೂಷಣ್ ಮನೆಯಲ್ಲಿ ವಿಚಾರಣೆಯನ್ನ ನಡೆಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಟ್ರಿಪ್ ಹೋಗಿದ್ದು ನೀವು ಯಾವಾಗ, ಎಷ್ಟು ದಿನದ ಪ್ಲಾನ್ ಮಾಡ್ಕೊಂಡು ಹೋಗಿದ್ರಿ, ಅಲ್ಗೇನಾಯ್ತು, ಯಾವ ಕಾರಣಕ್ಕೆ ನೀವು ಹೋಗಿದ್ರಿ ಅಂತೆಲ್ಲ ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಘಟನೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಎನ್ಐಎ ಅಧಿಕಾರಿಗಳು ಈಗ ಪಡಿತಾ ಇದ್ದಾರೆ. ಎಷ್ಟು ಜನರು ಅಟ್ಯಾಕ್ ಮಾಡಿದ್ರು ಎಂಬ ಬಗ್ಗೆ ಕೂಡ ಮಾಹಿತಿಯನ್ನ
ಪಡೆದುಕೊಳ್ತಾ ಇದ್ರೆ ಅವರ ಚಹರೆ ಇರಬಹುದು, ಉಗ್ರಗಾಮಿಗಳದ ಚಹರೆ ಇರಬಹುದು, ಅವರ ಭಾವಚಿತ್ರವನ್ನ ತೋರಿಸಿ ಇವನ ಅಂತ ಕೇಳ್ತಾ ಇದ್ದಾರೆ. ಅದರಲ್ಲಿ ಯಾರು ಶಂಕಿತ ಉಗ್ರ ಇದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ರೆ ಅಂತವ್ರನ್ನ ಕೂಡ ಟಾರ್ಗೆಟ್ ಮಾಡಿ ಫಿನಿಶ್ ಮಾಡಲಾಗುತ್ತೆ. ಸೊ ಈಗಾಗಲೇ ಗಮನಿಸ್ತಾ ಇರಬಹುದು, ನೀವು ಎಷ್ಟು ದಿವಸದ ಪ್ಲಾನ್ ಅನ್ನ ಇಟ್ಕೊಂಡು ಹೋಗಿದ್ರಿ ಕಾಶ್ಮೀರಕ್ಕೆ, ಜೊತೆಗೆ ಯಾರೆಲ್ಲ ಹೋಗಿದ್ರಿ, ಎಷ್ಟು ಜನ ಹೋಗಿದ್ರಿ, ಅಲ್ಲಿ ಏನಾಯ್ತು, ಆ ಉಗ್ರ ಬಂದು ಏನ್ ಹೇಳ್ದ, ಯಾವ ರೀತಿಯಾಗಿದ್ದ, ಪ್ರತಿಯೊಂದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ಪಡಿತಾ ಇರುವಂತದ್ದು ನೀವು ಕೂಡ ಗಮನಿಸ್ತಾ ಇರಬಹುದು. ಇದು ಬೆಂಗಳೂರಿನ ಭರತ್ ಭೂಷಣ್ ನಿವಾಸದಲ್ಲಿ ಎನ್ಐಎ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದ್ರೆ, ಅವರ ಪತ್ನಿಯನ್ನ ಕರೆದುಬಿಟ್ಟು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಬೆಂಗಳೂರು ಮಾತ್ರ ಅಲ್ಲ, ಎನ್ಐಎ ಅಧಿಕಾರಿಗಳು ಯಾರೆಲ್ಲ ಈಗ 26 ಜನ ಹತ್ಯೆ ಆಗಿದ್ದಾರೆ ಅವರವರ ಮನೆಗೆ ಹೋಗಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರವ್ರು ಯಾವ್ಯಾವ ಉಗ್ರನ್ನ ನೋಡಿದ್ದಾರೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ಪ್ರತ್ಯಕ್ಷದರ್ಶಿಗಳು ಏನ್ ಹೇಳಿದ್ದಾರೆ, ಏನಾಯ್ತು ಎಲ್ಲವನ್ನೂ ಕೂಡ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ಎನ್ಐಎ ಅಧಿಕಾರಿಗಳು. ಯಾಕಂದ್ರೆ ಕಂಪ್ಲೀಟ್ ಇದ್ರ ಬಗ್ಗೆ ಇವರು ಮಾಹಿತಿಯನ್ನ ಕಲೆ ಹಾಕಿ ವಿಚಾರಣೆಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರೆ, ಇದು ಬೆಂಗಳೂರಿನ ಭರತ್ ಭೂಷಣ್ ನಿವಾಸ್. ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಈಗಾಗಲೇ ಈ ತನಿಖೆ ಎನ್ನುವಂಥದ್ದು ಎನ್ಐಎ ಹುಬ್ಳಿಗೆ ಹೋಗಿರುವಂತದ್ದು, ಜೊತೆಗೆ ಎನ್ಐಎ ಯಾವ ರೀತಿಯಾಗಿ ತನಿಖೆಯನ್ನ ನಡೆಸ್ತಾ ಇದೆ, ಎಲ್ಲೆಲ್ಲಿ ತನಿಖೆಯನ್ನ ನಡೆಸ್ತಾ ಇದೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಎಸ್ ನಿಕೇಶ್, ಖಂಡಿತವಾಗ್ಲೂ ಸುಮಾರು ಈ ಒಂದು ಪಾಲ್ಗಾಮ್ನಲ್ಲಿ 26 ಭಾರತೀಯರ ಮೇಲೆ ಉಗ್ರರ ದಾಳಿಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವಾಲಯ ಈಗಾಗಲೇ ಎನ್ಐಎ ಅಧಿಕಾರಿಗಳಿಗೆ ಈ ಒಂದು ಕೇಸನ್ನು ಟ್ರಾನ್ಸ್ಫರ್ ಮಾಡಿರುವಂತದ್ದು ನೀವು ನೋಡ್ತಾ ಇರಬಹುದು. ನಾವೀಗ ಮತ್ತಿಕೆರೆ ನಿವಾಸದಲ್ಲಿದ್ವಿ, ಭರತ್ ಭೂಷಣ್ ಅವರ ನಿವಾಸದ ಮುಂಭಾಗದಲ್ಲಿದ್ದೀವಿ. ಈ ನಿವಾಸಕ್ಕೆ ಶುಕ್ರವಾರ ಸುಮಾರು 400 ಎನ್ಐಎ ಅಧಿಕಾರಿಗಳು ಭೇಟಿ ನೀಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಭರತ್ ಭೂಷಣ್ ಅವರ ಪತ್ನಿಯಿಂದ ಪಡೆದುಕೊಂಡಿರ್ತಾರೆ. ಅಂದ್ರೆ ಏನೇನಾಗಿತ್ತು ಅವತ್ತಿನ ಸಂದರ್ಭದಲ್ಲಿ, ಎಷ್ಟು ದಿನದ ಟ್ರಿಪ್ ಪ್ಲಾನ್ ಹೋಗಿದ್ರಿ, ಹಾಗೆ ಅಲ್ಲಿದ್ದಂತಹ ಶಂಕಿತರು ಯಾವ ಅಸ್ತ್ರದಿಂದ ಬಂದಿದ್ರು ಮತ್ತು ಅವರು ಏನು ಹೇಳಿಕೆಯನ್ನ ಹೇಳಿ ನಿಮಗೆ ಅವರು ದಾಳಿ ಮಾಡಿದ್ರು ಅನ್ನುವಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಕೇವಲ ಭರತ್ ಭೂಷಣ್ ಅಷ್ಟೇ ಅಲ್ಲ, ಇನ್ನು ಶಿವಮೊಗ್ಗದ ಮಂಜುನಾಥ್ ಆಗಿರಬಹುದು, ಜೊತೆಗೆ ಮಧುಸೂದನ್ ಏನಿದ್ದಾರೆ ಅವರ ಮನೆಗೂ ಕೂಡ ತೆರಳಿ ಈ ಒಂದು ವಿಚಾರಣೆ ಮಾಡ್ತಾ ಇರುವಂತದ್ದು. ಅದಲ್ಲದೆ ಸುಮಾರು 26 ಜನ ಈ ಒಂದು ದಾಳಿಯಲ್ಲಿ ಮೃತಪಟ್ಟಿದ್ರು, ಆ ಕುಟುಂಬಸ್ಥರ ಒಂದು ವಿಚಾರಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಭಾರತದೆಲ್ಲೆಡೆ 36ಕ್ಕೂ ಹೆಚ್ಚು ಜನ ಗಾಯಾಳುಗಳಿದ್ರು. ಗಾಯಗೊಂಡಂತಹ ಆ ಒಂದು ಮನೆಯವರ ಕುಟುಂಬಸ್ಥರಿಗೆ ಹೋಗಿ ವಿಚಾರಣೆ ಮಾಡ್ತಾ ಇರುವಂತದ್ದು. ಆ ಒಂದು ಸಂದರ್ಭ ಯಾವ ರೀತಿ ಇತ್ತು, ಅಲ್ಲಿ ಬಂದಂತಹ ಆ ಭಯೋತ್ಪಾದಕರು ಯಾವ ರೀತಿಯಾದಂತಹ ನಡವಳಿಕೆಗಳಿದ್ವು, ಜೊತೆಗೆ ಆ ಒಂದು ಭಾವಚಿತ್ರನ ಅಂದ್ರೆ ಆ ಒಂದು 14 ಶಂಕಿತರನ್ನ ಈಗಾಗಲೇ ಒಂದು ಪಟ್ಟಿಯನ್ನ ಎನ್ಐಎ ಅಧಿಕಾರಿಗಳು ಮಾಡಿರುವಂತದ್ದು. ಆ ಪಟ್ಟಿ ಹಾಗೆ ಭಾವಚಿತ್ರವನ್ನ ತೋರಿಸಿ ವಿಚಾರಣೆಯನ್ನ ಮಾಡಿರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಅರವಿಂದ್, ನಿಮ್ಮೆಲ್ಲ ಮಾಹಿತಿ. ಪ್ರಯತ್ನವನ್ನು ನಡೆಸ್ತಾ ಇದೆ. ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಟ್ರಿಪ್ ಹೋಗಿದ್ದು ಯಾವಾಗ, ಎಷ್ಟು ದಿನದ ಪ್ಲಾನ್ ಇದು, ಯಾವ ಕಾರಣಕ್ಕೆ ಹೋಗಿದ್ರಿ ಎಂದೆಲ್ಲ ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದೆ. ಘಟನೆ ಬಗ್ಗೆ ಮಾಹಿತಿಯನ್ನ ಪಡಿತಾ ಇರುವಂತಹ ಎನ್ಐಎ ತಂಡ ಎಷ್ಟು ಜನರು ಅಟ್ಯಾಕ್ ಮಾಡಿದ್ರು ಅದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದೆ. ಶಂಕಿತರ ಭಾವಚಿತ್ರವನ್ನ ತೋರಿಸಿ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಭರತ್ ಭೂಷಣ್ ಮನೆಯಲ್ಲಿ ವಿಚಾರಣೆಯನ್ನ ನಡೆಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಟ್ರಿಪ್ ಹೋಗಿದ್ದು ನೀವು ಯಾವಾಗ, ಎಷ್ಟು ದಿನದ ಪ್ಲಾನ್ ಮಾಡ್ಕೊಂಡು ಹೋಗಿದ್ರಿ, ಅಲ್ಲಿಗೇನಾಯ್ತು, ಯಾವ ಕಾರಣಕ್ಕೆ ನೀವು ಹೋಗಿದ್ರಿ ಅಂತೆಲ್ಲ ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಘಟನೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಎನ್ಐಎ ಅಧಿಕಾರಿಗಳು ಈಗ ಪಡಿತಾ ಇದ್ದಾರೆ. ಎಷ್ಟು ಜನರು ಅಟ್ಯಾಕ್ ಮಾಡಿದ್ರು ಎಂಬ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಅವರ ಚಹರೆ ಇರಬಹುದು, ಉಗ್ರಗಾಮಿಗಳದ ಚಹರೆ ಇರಬಹುದು, ಅವರ ಭಾವಚಿತ್ರವನ್ನ ತೋರಿಸಿ ಇವನ ಅಂತ ಕೇಳ್ತಾ ಇದ್ದಾರೆ. ಅದರಲ್ಲಿ ಯಾರು ಶಂಕಿತ ಉಗ್ರ ಇದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ರೆ ಅಂತವ್ರನ್ನ ಕೂಡ ಟಾರ್ಗೆಟ್ ಮಾಡಿ ಫಿನಿಶ್ ಮಾಡಲಾಗುತ್ತೆ. ಸೊ ಈಗಾಗಲೇ ಗಮನಿಸ್ತಾ ಇರಬಹುದು, ನೀವು ಎಷ್ಟು ದಿವಸದ ಪ್ಲಾನ್ ಅನ್ನ ಇಟ್ಕೊಂಡು ಹೋಗಿದ್ರಿ ಕಾಶ್ಮೀರಕ್ಕೆ, ಜೊತೆಗೆ ಯಾರೆಲ್ಲ ಹೋಗಿದ್ರಿ, ಎಷ್ಟು ಜನ ಹೋಗಿದ್ರಿ, ಅಲ್ಲಿ ಏನಾಯ್ತು, ಆ ಉಗ್ರ ಬಂದು ಏನ್ ಹೇಳ್ದ, ಯಾವ ರೀತಿಯಾಗಿದ್ದ, ಪ್ರತಿಯೊಂದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ಪಡಿತಾ ಇರುವಂತದ್ದು ನೀವು ಕೂಡ ಗಮನಿಸ್ತಾ ಇರಬಹುದು. ಇದು ಬೆಂಗಳೂರಿನ ಭರತ್ ಭೂಷಣ್ ನಿವಾಸದಲ್ಲಿ ಎನ್ಐಎ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದ್ರೆ, ಅವರ ಪತ್ನಿಯನ್ನ ಕರೆದುಬಿಟ್ಟು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಬೆಂಗಳೂರು ಮಾತ್ರ ಅಲ್ಲ, ಎನ್ಐಎ ಅಧಿಕಾರಿಗಳು ಯಾರೆಲ್ಲ ಈಗ 26 ಜನ ಹತ್ಯೆ ಆಗಿದ್ದಾರೆ ಅವರವರ ಮನೆಗೆ ಹೋಗಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರವ್ರು ಯಾವ್ಯಾವ ಉಗ್ರನ್ನ ನೋಡಿದ್ದಾರೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ಪ್ರತ್ಯಕ್ಷದರ್ಶಿಗಳು ಏನ್ ಹೇಳಿದ್ದಾರೆ, ಏನಾಯ್ತು ಎಲ್ಲವನ್ನೂ ಕೂಡ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ಎನ್ಐಎ ಅಧಿಕಾರಿಗಳು. ಯಾಕಂದ್ರೆ ಕಂಪ್ಲೀಟ್ ಇದ್ರ ಬಗ್ಗೆ ಇವರು ಮಾಹಿತಿಯನ್ನ ಕಲೆ ಹಾಕಿ ವಿಚಾರಣೆಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರೆ, ಇದು ಬೆಂಗಳೂರಿನ ಭರತ್ ಭೂಷಣ್ ನಿವಾಸ್.
ಜೊತೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಈಗಾಗಲೇ ಈ ತನಿಖೆ ಎನ್ನುವಂಥದ್ದು ಎನ್ಐಎ ಹುಬ್ಳಿಗೆ ಹೋಗಿರುವಂತದ್ದು, ಜೊತೆಗೆ ಎನ್ಐಎ ಯಾವ ರೀತಿಯಾಗಿ ತನಿಖೆಯನ್ನ ನಡೆಸ್ತಾ ಇದೆ, ಎಲ್ಲೆಲ್ಲಿ ತನಿಖೆಯನ್ನ ನಡೆಸ್ತಾ ಇದೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಎಸ್ ನಿಕೇಶ್, ಖಂಡಿತವಾಗ್ಲೂ ಸುಮಾರು ಈ ಒಂದು ಪಾಲ್ಗಾಮ್ನಲ್ಲಿ 26 ಭಾರತೀಯರ ಮೇಲೆ ಉಗ್ರರ ದಾಳಿಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವಾಲಯ ಈಗಾಗಲೇ ಎನ್ಐಎ ಅಧಿಕಾರಿಗಳಿಗೆ ಈ ಒಂದು ಕೇಸನ್ನು ಟ್ರಾನ್ಸ್ಫರ್ ಮಾಡಿರುವಂತದ್ದು ನೀವು ನೋಡ್ತಾ ಇರಬಹುದು. ನಾವೀಗ ಮತ್ತಿಕೆರೆ ನಿವಾಸದಲ್ಲಿದ್ವಿ, ಭರತ್ ಭೂಷಣ್ ಅವರ ನಿವಾಸದ ಮುಂಭಾಗದಲ್ಲಿದ್ದೀವಿ. ಈ ನಿವಾಸಕ್ಕೆ ಶುಕ್ರವಾರ ಸುಮಾರು 4 ಎನ್ಐಎ ಅಧಿಕಾರಿಗಳು ಭೇಟಿ ನೀಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಭರತ್ ಭೂಷಣ್ ಅವರ ಪತ್ನಿಯಿಂದ ಪಡೆದುಕೊಂಡಿರ್ತಾರೆ. ಅಂದ್ರೆ ಏನೇನಾಗಿತ್ತು ಅವತ್ತಿನ ಸಂದರ್ಭದಲ್ಲಿ, ಎಷ್ಟು ದಿನದ ಟ್ರಿಪ್ ಪ್ಲಾನ್ ಹೋಗಿದ್ರಿ, ಹಾಗೆ ಅಲ್ಲಿದ್ದಂತಹ ಶಂಕಿತರು ಯಾವ ಅಸ್ತ್ರದಿಂದ ಬಂದಿದ್ರು ಮತ್ತು ಅವರು ಏನು ಹೇಳಿಕೆಯನ್ನ ಹೇಳಿ ನಿಮಗೆ ಅವರು ದಾಳಿ ಮಾಡಿದ್ರು ಅನ್ನುವಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಕೇವಲ ಭರತ್ ಭೂಷಣ್ ಅಷ್ಟೇ ಅಲ್ಲ, ಇನ್ನು ಶಿವಮೊಗ್ಗದ ಮಂಜುನಾಥ್ ಆಗಿರಬಹುದು, ಜೊತೆಗೆ ಮಧುಸೂದನ್ ಏನಿದ್ದಾರೆ ಅವರ ಮನೆಗೂ ಕೂಡ ತೆರಳಿ ಈ ಒಂದು ವಿಚಾರಣೆ ಮಾಡ್ತಾ ಇರುವಂತದ್ದು. ಅದಲ್ಲದೆ ಸುಮಾರು 26 ಜನ ಈ ಒಂದು ದಾಳಿಯಲ್ಲಿ ಮೃತಪಟ್ಟಿದ್ರು, ಆ ಕುಟುಂಬಸ್ಥರ ಒಂದು ವಿಚಾರಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಭಾರತದೆಲ್ಲೆಡೆ 36ಕ್ಕೂ ಹೆಚ್ಚು ಜನ ಗಾಯಾಳುಗಳಿದ್ರು. ಗಾಯಗೊಂಡಂತಹ ಆ ಒಂದು ಮನೆಯವರ ಕುಟುಂಬಸ್ಥರಿಗೆ ಹೋಗಿ ವಿಚಾರಣೆ ಮಾಡ್ತಾ ಇರುವಂತದ್ದು. ಆ ಒಂದು ಸಂದರ್ಭ ಯಾವ ರೀತಿ ಇತ್ತು, ಅಲ್ಲಿ ಬಂದಂತಹ ಆ ಭಯೋತ್ಪಾದಕರು ಯಾವ ರೀತಿಯಾದಂತಹ ನಡವಳಿಕೆಗಳಿದ್ವು, ಜೊತೆಗೆ ಆ ಒಂದು ಭಾವಚಿತ್ರನ ಅಂದ್ರೆ ಆ ಒಂದು 14 ಶಂಕಿತರನ್ನ ಈಗಾಗಲೇ ಒಂದು ಪಟ್ಟಿಯನ್ನ ಎನ್ಐಎ ಅಧಿಕಾರಿಗಳು ಮಾಡಿರುವಂತದ್ದು. ಆ ಪಟ್ಟಿ ಹಾಗೆ ಭಾವಚಿತ್ರವನ್ನ ತೋರಿಸಿ ವಿಚಾರಣೆಯನ್ನ ಮಾಡಿರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಅರವಿಂದ್, ನಿಮ್ಮೆಲ್ಲ ಮಾಹಿತಿ.